ಸೊಸೈಟಿನಲ್ಲಿ ಯಾವ್ಯಾವ ಥರದ ಜನ ಇದ್ದಾರೆ ಅಂದರೆ ಇಲ್ಲಿ ನೋಡಿ, ಕೆಲವರು ಏನು ಮಾಡ್ತಾರೆ ಗೊತ್ತಾ, ಯಾರಿಗೋ ಸಹಾಯ ಮಾಡಿರ್ತಾರೆ, ದಾನ ಧರ್ಮ ಮಾಡಿರ್ತಾರೆ, ಖಂಡಿತ 10% ಮಾಡಿರ್ತಾರೆ. ಅವ್ರು ಹೇಳ್ಕೊಳ್ಳೋದು 100%. ಒಂದು ಸಣ್ಣ ಸಹಾಯನ ವೈಭವೀಕರಿಸಿ ಹೇಳ್ತಾರೆ, ನೋಡಬೇಕು ಅವ್ರನ್ನ ಅವರು ಎಷ್ಟರ ಮಟ್ಟಿಗೆ ಹೊಗಳ್ಕೋತಾರೆ ಅಂದರೆ, ನೆಕ್ಸ್ಟ್ ಕರ್ಣ ಅಂತ ಏನಾದರೂ ಇದ್ದರೆ ಅದು ಅವರೇ. ಆ ಮಟ್ಟಕ್ಕೆ ತಮ್ಮನ್ನು ತಾವು ವೈಭವೀಕರಿಸ್ಕೊಂಡು ಒಂದು ಪಿನ್ ಕೊಟ್ಟಿದ್ದು ಕೂಡ ಮರಿದ ಹಾಗೆ ಹೇಳ್ತಾರೆ ಕಣ್ರಿ. ಆ ರೀತಿಯ ಜನರು ಒಂದು ವರ್ಗ. ಆದರೆ ಇನ್ನು ಕೆಲವರು ಇರ್ತಾರೆ, ಸಕಲವನ್ನು ದಾನ ಮಾಡಿರ್ತಾರೆ, ಎಲ್ಲವನ್ನ ಕಳ್ಕೊಂಡು ಪೇಚು ಮೋರೆ ಹಾಕ್ಕೊಂಡು ಅವ್ರ ಕೈಲಿ ಮುಖಕ್ಕೆ ಉಗಿಸ್ಕೊಂಡು ಬಂದಿರ್ತಾರೆ. ನೀವೇನಾದರೂ ಯಾರಿಗಾದ್ರೂ ಸಹಾಯ ಮಾಡಿದ್ದೀರಾ, ಏನಾದರೂ ಕೊಟ್ಟು ಕಳ್ಕೊಂಡಿದ್ದೀರಾ ಅಂದರೆ ಏನೂ ಹೇಳೋದಿಲ್ಲ. ಅವ್ರನ್ನ ಬಾಯಿ ಬಿಡಿಸೋದು ಎಷ್ಟು ಕಷ್ಟ ಅಂತ ಅಂದರೆ, ಅವ್ರಿಗೆ ಮಾಡಿರೋ ಸಹಾಯ ಮಾಡಿಸ್ಕೊಂಡವ್ರಿಗೂ ನೆನಪಿರೋದಿಲ್ಲ, ಇವ್ರು ಹೇಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಅಂದರೆ ತಾವು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ತುಂಬ ಗೌಣ ಮಾಡಿಬಿಡ್ತಾರೆ, ಎಲ್ಲೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಆ ಥರ ಕ್ಯಾಟಗರಿ ಜನ. ಇಲ್ಲಿ ಇಬ್ಬರನ್ನೂ ನಾವು ಅಬ್ಸರ್ವ್ ಮಾಡೋಣ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂದರೆ, ತಮ್ಮನ್ನು ತಾವು ವೈಭವೀಕರಿಸ್ಕೊಂಡು ತಮ್ಮ ಬಗ್ಗೆ ತಾವೇ ಹೊಗಳಿಕೊಂಡು ತಮ್ಮ ಬೆನ್ನನ್ನು ತಾನೇ ತೊಟ್ಕೊಳ್ಳೋ ಅಂತಹ ಜನ. ಮತ್ತೊಂದು ಕಡೆ ಏನೇ ಮಾಡಿದರೂ ಕೂಡ ತುಂಬ ಗೌಣವಾಗಿರುವಂತಹ ಜನ. ಅಫ್ಕೋರ್ಸ್ ಒಂದು ಮಾತಿದೆ, ನಮ್ಮ ಹಿರಿಯರು ಹೇಳಿದ್ದಾರೆ, ಏನು ಅಂದರೆ ಈ ಬಲಗೈಯಲ್ಲಿ ಕೊಟ್ಟಿದ್ದನ್ನ ಎಡಗೈ ಕೂಡ ತಿಳಿಬಾರ್ದು, ಆ ರೀತಿಯಾಗಿ ದಾನವನ್ನು ಮಾಡಬೇಕು ಅಂತ. ಖಂಡಿತ ನಿಜ. ಅಂದರೆ ಸೀಕ್ರೆಟನ್ನು ಮೇಂಟೈನ್ ಮಾಡಿ, ಕೊಟ್ಟು ಎತ್ತಾಡೋದಕ್ಕೆ ಹೋಗಬೇಡಿ ಅನ್ನೋದು ಇಂದಿನ ಕಾಲದವರ ಅನುಭವದ ಮಾತು. ಅಫ್ಕೋರ್ಸ್ ಇವತ್ತಿಗೂ ಕೂಡ ಅದು ಚಾಲ್ತಿಯಲ್ಲಿದೆ, ಅದು ಒಳ್ಳೆಯದು ಕೂಡ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಇವತ್ತಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ ಸಹಾಯ ಪಡ್ಕೊಂಡವರು ಅದನ್ನು ಮರೆತು ಬಿಟ್ಟು ಸಹಾಯ ಮಾಡೋದನ್ನು ತುಂಬ ನೀಚವಾಗಿ ತುಚ್ಛವಾಗಿ ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಹಾಯ ಮಾಡಿದಂತಹ ವ್ಯಕ್ತಿ ಯಾವುದೇ ಒಂದು ಧ್ವನಿಯನ್ನು ಕೂಡ ಎತ್ತೋದಿಲ್ಲ, ಮೌನವಾಗಿ ತುಂಬ ಗೌಣವಾಗಿಟ್ಟು ಬಿಡ್ತಾನೆ ತನ್ನ ಎಲ್ಲ ವಿಷಯಗಳನ್ನು. ಆದರೆ ಒಂದನ್ನು ನಾವು ಯೋಚನೆ ಮಾಡಬೇಕಲ್ವಾ, ನಮ್ಮ ಸ್ವಾಭಿಮಾನ ಅನ್ನೋದು ಯಾರೊಪ್ಪನ ಮನೆಯ ಸ್ವತ್ತಲ್ಲ. ಕೆಲವು ಸಮಯ ಸಂದರ್ಭ ಅಂತ ಬಂದಾಗ ಆತ ಖಂಡಿತವಾಗಿ ಮಾತನಾಡಬೇಕಾಗುತ್ತೆ. ತಾನು ಏನೇನು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾನೆ ಅದನ್ನು ಘಂಟಾಘೋಷವಾಗಿ ಹೇಳ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅವನ ಸ್ವಾಭಿಮಾನಕ್ಕೆ ಆತನೇ ಚಪ್ಪಲಿ ತಗೊಂಡು ಹೊಡ್ಕೊಂಡಂಗೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಜನ ಸ್ವಲ್ಪ ಏನಿಲ್ಲ, ಊರು ತುಂಬ ಇದ್ದಾರೆ. ಸೊ ಬಿ ಕೇರ್ಫುಲ್. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.